ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ SSP ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ, SSP ರಿಲೇಟೆಡ್ ಸುಮಾರಷ್ಟು ಡೌಟ್ಗಳನ್ನ ಫೇಸ್ ಮಾಡ್ತಾ ಇದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ಸ್ಗೆ ಏನಪ್ಪ ಅಂತಂದರೆ ನಿಮ್ಮ ಒಂದು SSP ರಿಗಾರ್ಡಿಂಗ್ ಡೌಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಇನ್ಕಂಪ್ಲೀಟ್ ಆಗಿ ನೋಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ವಿಡಿಯೋದಲ್ಲಿ ಇನ್ ಬಿಟ್ವೀನ್ ಏನಾದರೂ ಹೇಳಿರೋ ಒಂದು ಮಾಹಿತಿ ಏನಾದರೂ ನಿಮಗೆ ಲ್ಯಾಕ್ ಆದರೆ ಅದರಿಂದ ಸುಮಾರಷ್ಟು ಕಾಂಪ್ಲಿಕೇಶನ್ಸ್ಗಳಾಗ್ತವೆ. ಸೊ ಅದಕ್ಕಾಗಿ ಏನಪ್ಪ ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಫಸ್ಟ್ ಎಲ್ಲರ ತಲೆ ಇದ್ದಿದ್ದ ಡೌಟ್ ಏನಪ್ಪ ಅಂತಂದರೆ SSPಯ ಡೇಟನ್ನು ಎಕ್ಸ್ಟೆಂಡ್ ಮಾಡಿದಾರಾ ಹೇಗೆ ಅಂತ ಕೇಳ್ತಾ ಇದ್ರಿ. ಆ್ಯಸ್ ಆಫ್ ನೋ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದೇ ರೀತಿಯಾಗಿ ಎಕ್ಸ್ಟೆಂಡ್ ಆಗಿಲ್ಲ. ಸೊ ಇದನ್ನು ಹೊರತುಪಡಿಸಿ ಸುಮಾರಷ್ಟು ನನಗೆ ಡೌಟ್ ಕೇಳಿದ್ರಿ. ಸೊ ಏನಂದರೆ ಅದು ಆಫಿಷಿಯಲ್ ಆಗಿ ಅಪ್ಡೇಟ್ ಇದೆ, ಬಟ್ ಬೇರೆ ಏನಾದರೂ ಆಪ್ಷನ್ ಇದೆಯಾ, ಹೇಗೆ ಮತ್ತೇನಾದರೂ SSPಯಲ್ಲಿ ಡೇಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದೆಯಾ, ಈ ರೀತಿ ಸುಮಾರಷ್ಟು ಡೌಟ್ಸ್ಗಳನ್ನ ಕೇಳಿದರೆ ಹೌದು, ನಾನು ನಿಮಗೆ ಅದಕ್ಕೂ ಕೂಡ ಹೇಳಿದ್ದೆ ಫೆಬ್ರವರಿವರೆಗೆ ಡೇಟ್ ಎಕ್ಸ್ಟೆಂಡ್ ಆದರೂ ಆಗಬಹುದು ಅಂದಿದ್ದೆ. ಬಟ್ ಆ್ಯಸ್ ಆಫ್ ನೌ ಇನ್ನೂ ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡಿಲ್ಲ. ಮತ್ತು ಯಾವುದೇ ರೀತಿ ಗೌರ್ಮೆಂಟ್ ಕಡೆಯಿಂದ ನೋಟಿಸ್ ಬಂದಿಲ್ಲ, ಅಂದರೆ SSP ಅವರ ಕಡೆಯಿಂದ ಯಾವುದೇ ರೀತಿ ಅಫಿಷಿಯಲ್ ನೋಟಿಸ್ ಬಂದಿಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಈ ವರ್ಷ ನಿಮಗೆ ಏನಂದರೆ ಈ ವರ್ಷದ ವಿದ್ಯಾರ್ಥಿಗಳಿಗೆ ಡೇಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇಲ್ಲ. ಸೊ ಫೆಬ್ರವರಿ 15ಕ್ಕೆ ಡೇಟ್ ಮುಗಿದಿದೆ. ಸೊ ಇನ್ನು ನೀವೇನಾದರೂ ಅಪ್ಲೈ ಮಾಡಿಲ್ಲ ಅಂತಂದರೆ ಇಫ್ ಇನ್ ಕೇಸ್ ನೀವು ರಿಜಿಸ್ಟರ್ ಆಗಿದ್ದರೆ, ರಿಜಿಸ್ಟರ್ ಆಗಿ ನಿಮ್ಮ ಒಂದು SSP ID ಕ್ರಿಯೇಟ್ ಆಗಿ ಅದರಲ್ಲಿ ಕೆಲವೊಂದು ಡೀಟೇಲ್ಸ್ನ ಅಪ್ಡೇಟ್ ಮಾಡಿದರೆ ಸೊ ಟ್ರೈ ಮಾಡಿ ಫರ್ದರ್ ಅಪ್ಡೇಟ್ಗೆ. ಬಟ್ ಆಟ್ ದಿ ಎಂಡ್ ನೀವು ಸಬ್ಮಿಟ್ ಕೊಡ್ಲಿಕ್ಕೆ ಹೋದಾಗ ನಿಮಗೆ ಫೀ ರೀಸಂಬಿಶ್ಮೆಂಟ್ ಅಂತ ಬಿಟ್ಟು ಇನ್ನು ವಿದ್ಯಾಸಿರಿ ಮತ್ತು ಊಟ ಮತ್ತು ಫುಡ್ ಆ್ಯಂಡ್ ಅಕೊಮಡೇಷನ್ ಇರುತ್ತಲ್ವ ವಿದ್ಯಾಸಿರಿಲಿ, ಅದು ಕೂಡ ಅಪ್ಲೈ ಆಗುತ್ತೆ. ಇನ್ನು ಲೇಬರ್ ಡಿಪಾರ್ಟ್ಮೆಂಟ್ಗೆ ನೀವೇನಾದರೂ ರಿಲೇಟೆಡ್ ಅದು ಕೂಡ ಅಪ್ಲೈ ಆಗುತ್ತೆ. ಇನ್ನು ಅದನ್ನ ಹೊರತುಪಡಿಸಿ SSP ಅಂಡರ್ ಸುಮಾರಷ್ಟು ಸ್ಕೀಮ್ಗಳ ಅಂಡರ್ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಅದಕ್ಕೇನಾದರೂ ನೀವು ರಿಲೇಟೆಡ್ ಇದ್ದರೆ ಆ ಒಂದು ಸ್ಕಾಲರ್ಶಿಪ್ಗಳು ನಿಮಗೆ ಆಟೋಮೆಟಿಕ್ಕಾಗಿ ಫೆಚ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಸೊ ಇನ್ನು ಸುಮಾರಷ್ಟು ವಿದ್ಯಾರ್ಥಿಗಳು ಏನಂದರೆ ಲಾಗಿನ್ ಆದಮೇಲೆ ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ, ಮತ್ತು ಅಮೌಂಟ್ ಬಗ್ಗೆ ಸುಮಾರಷ್ಟು ಫೇಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ. ಇಫ್ ಇನ್ ಕೇಸ್ ನೀವು ಲಾಗಿನ್ ಆದ ನಂತರ ಸೊ ನೀವು ಲಾಗಿನ್ ಆದಮೇಲೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ, ಸೊ ಅಲ್ಲಿ ನೋಡ್ಬೋದು ನೀವು 25-26 ಸ್ಟೇಟಸನ್ನು ಒಂದು ಇದೇ ವೆಬ್ಸೈಟಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನೋಡ್ಬೋದು ಇಲ್ಲಿ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ನೀವು ಪ್ರತಿಯೊಂದನ್ನು ಕ್ಲಿಕ್ ಮಾಡ್ತಾ ಹೋದರೆ ಇರೋ ಡೀಟೇಲ್ಸ್ ಎಲ್ಲವೂ ಕೂಡ ಈ ರೀತಿ ಬ್ಲ್ಯಾಂಕ್ ಆಗಿ ತೋರಿಸ್ತಾ ಹೋಗುತ್ತೆ. ಅಟ್ ದಿ ಎಂಡ್ ನೀವು ಪೇಮೆಂಟ್ ಪ್ರತಿಯೊಂದನ್ನು ನೀವು ನೋಡಿದಾಗ ಕೂಡ ನಿಮಗೆ ಸೇಮ್ ಪ್ರೊಸೀಜರ್ ಇಲ್ಲಿ ಈ ಸೇಮ್ ಆಪ್ಷನ್ ಇಲ್ಲಿ ತೋರಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಇದು ಟೆಕ್ನಿಕಲ್ ಗ್ಲಿಚ್ ಅಂತಲೇ ಹೇಳ್ಬೋದು. ಆದರೆ ಇಫ್ ಇನ್ ಕೇಸ್ ನೀವೇನಾದರೂ ನೇಮ್ ಮೇಲೆ ಟ್ಯಾಪ್ ಮಾಡಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ನೀವು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಅಂತ ಅದರ ಒಂದು ನೇಮ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಬರುತ್ತೆ ಇಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಡಿಪಾರ್ಟ್ಮೆಂಟ್ BCWD ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಪೇಮೆಂಟ್ ಅಂತ ಬಂದಾಗ ಸೊ ಇಲ್ಲಿ ತೋರಿಸುತ್ತೆ ಎಷ್ಟು ಅಮೌಂಟ್ ಅಪ್ರೂವ್ಡ್ ಆಗಿದೆ ಏನು ಅಂತ. ಸೊ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಫೀ ರಿಸಂಪ್ಷನ್ ಪುಷ್ ಟು ಡಿಬೇಟ್ S ಅಂತ ಇದೆ. ಸೊ ಅಮೌಂಟ್ ಬಂದುಬಿಟ್ಟು ತೋರಿಸ್ತಾ ಇದೆ. ಪೇಮೆಂಟ್ ಸ್ಟೇಟಸ್ ಇನ್ DBT ಕೂಡ ನೀವು ಚೆಕ್ ಮಾಡಿದಾಗ ಸೊ ಇಲ್ಲಿ ನೀವು ನೋಡ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿದರೆ ಸೊ ಇಲ್ಲಿ ನೋಡ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಾಂಪೋನೆಂಟ್ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT, DDO ಅಪ್ರೂವ್ಡ್ ಇನ್ DBT ಅಂತ ಇದೆ, ಇಲ್ಲಿ ನೋ ಅಂತ ಇದೆ. ಸೊ ಕೋಡ್ ಇದೆ, ಅವೈಟೆಡ್ ಅಂತ ಇದೆ. ಸುಮಾರಷ್ಟು ಜನಕ್ಕೆ ಇದೇ ಒಂದು ಪ್ರಾಬ್ಲಮ್ ಇಶ್ಯೂ ಆಗ್ತಾ ಇದೆ, ಅಂದರೆ ಇದೇ ಒಂದು ಪ್ರಾಬ್ಲಮ್ ಇಶ್ಯೂ ಆಗ್ತಾ ಇದೆ. ಸೊ ಇದು ಪ್ರಾಬ್ಲಮ್ ಅಂತ ಅಲ್ಲ, ಇವಾಗ ನೀವು ಈ ಒಂದು 4th ಲೆವೆಲ್ಗೆ ಬಂದು ಫೆಚ್ ಆಗಿದ್ದಾರೆ, ಅಂದರೆ 4th ಲೆವೆಲ್ಗೆ ಬಂದು ನಿಮ್ಮೊಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಂತಿದೆ. ಸೊ ಇಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ, ಈ ರೀತಿ ಬರ್ತಾ ಇದೆ ಅಂದರೆ 100% ಫೆಬ್ ಎಂಡ್ ಒಳಗೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮ್ಮ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಇದರ ಬಗ್ಗೆ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಇದು ಏನು ಪ್ರಾಬ್ಲಮ್ ಅಂತ ನಾನು ಹೇಳೋದಿಲ್ಲ. ಸೊ ಇನ್ನು ಒಂದು ನೋಡ್ಬೋದು ನೀವು ಇಲ್ಲಿ ನಿಮಗೆ 5195 ತೋರಿಸ್ತಾ ಇದೆ ಈ ವರ್ಷ ಸ್ಕಾಲರ್ಶಿಪ್. ಬಟ್ ಇದರ ಹಿಂದ್ಗಡೆ ಎಲ್ಲ ನಿಮಗೆ ಚೆನ್ನಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇತ್ತು, ಲೈಕ್ 25,000, 22,000, 23,000 ಈ ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇತ್ತು. ಬಟ್ ಇವಾಗ ಯಾಕೆ ಇಷ್ಟೊಂದು ಕಡಿಮೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇದೆ? ಸೊ ಏನಾಗಿದೆ ಅಂತ ಹೇಳೋದಾದರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದರೆ ಇವಾಗ ಸ್ಕಾಲರ್ಶಿಪ್ಪಲ್ಲಿ ಅಮೌಂಟನ್ನು ತುಂಬ ಕಡಿಮೆ ಶೋ ಆಗ್ತಾ ಇದೆ, ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು. ಸೊ ಏನಕ್ಕೆ ಇದು ಕಡಿಮೆ ಶೋ ಆಗ್ತಾ ಇದೆ ಅಂದರೆ ಇದು ಮೇ ಬಿ ಟೆಕ್ನಿಕಲ್ ಗ್ಲಿಚ್ ಇರ್ಬೋದು, ಅಥವಾ ನಿಮಗೆ ಒಂದು ಬಾರಿ ಸ್ಕಾಲರ್ಶಿಪ್ ಅಮೌಂಟ್ ಬಂದ ನಂತರ ಫಾರ್ ಎಕ್ಸಾಂಪಲ್ ಈ ವರ್ಷ ಯಾರಾದರೂ ಸ್ಕಾಲರ್ಶಿಪ್ ಅಮೌಂಟನ್ನು ನೀವು ರಿಸೀವ್ ಮಾಡಿದರೆ ಸೊ ಸ್ಟೂಡೆಂಟ್ಸ್ ಪ್ಲೀಸ್ ನನಗೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವರ್ಷ ನಿಮಗೆ ಇಲ್ಲಿ ತೋರಿಸಿರೋ ಅಷ್ಟೇ ಅಮೌಂಟ್ ಬಂದಿದೆ ಅಥವಾ ಏನಾದರೂ ವೇರಿಯೇಷನ್ ಆಗಿದೆ. ಸುಮಾರಷ್ಟು SC ST ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿರೋದು ತೋರಿಸಿರೋ ಅಮೌಂಟ್ ಕಡಿಮೆ ಇದೆ, ಬಟ್ ನಮ್ಮ ಅಕೌಂಟಿಗೆ ಬಂದುಬಿಟ್ಟು ಅಮೌಂಟ್ ಕ್ರೆಡಿಟ್ ಆಗಿರೋದು ಬೇರೆ ಇದೆ ಅಂತಲೇ ಹೇಳಿದ್ದಾರೆ.
ಸೊ ಅದನ್ನು ನಾನು ರೀಕ್ರಾಸ್ ವೆರಿಫೈ ಮಾಡಿದಾಗ ಗೊತ್ತಾಗಿದೆ ಏನಪ್ಪ ಅಂತಂದರೆ ಇದು ಟೆಕ್ನಿಕಲ್ ಗ್ಲಿಚ್ ಆಗಿದೆ ಅಂತ. ಸೊ ಇಲ್ಲೇ ನಿಮಗೊಂದು ಲೈವ್ ಪ್ರೂಫನ್ನು ತೋರಿಸ್ತೀನಿ ನೋಡಿ ನಾನಿಲ್ಲಿ. ಸೊ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಇಯರ್ ವೈಸ್ ಸ್ಟೇಟಸನ್ನು ನಾನು ಚೇಂಜ್ ಮಾಡ್ಕೋತೀನಿ. ಸೊ 24-25 ಅಂತ ಫೈಚ್ ಮಾಡಿಕೊಂಡಾಗ ಸೊ ಇಲ್ಲಿ ಏನೂ ಕೂಡ ನೋಡ್ಬೋದು ಇಲ್ಲಿ. ಸೊ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ BCW ಫೀ ರಿಸಂಬರ್ಸ್ಮೆಂಟ್ 21,396 ಇದೆ. ಬಟ್ ಆದರೆ ನಾನು ನಿಮಗೆ 25-26 ತೋರಿಸಿದಾಗ ಎಷ್ಟು ಅಂದರೆ ಮಿನಿಮಮ್ ಒಂದು 70-80% ಫೀ ಅಮೌಂಟ್, ಒಂದು 50-60%, 50-60 ಅಲ್ಲ, 50-60 ಈಸ್ ಆಲ್ಮೋಸ್ಟ್ ಹಾಫ್ ಆಗುತ್ತೆ. ಸೊ ಒಂದು 70-80% ಅಂತಲೇ ಹೇಳ್ಬೋದು. ಅಷ್ಟು ಸ್ಕಾಲರ್ಶಿಪ್ ಅಮೌಂಟನ್ನು ಕಡಿಮೆ ಮಾಡಿದ್ದಾರೆ. ಸೊ ಇದು ಎಲ್ರಿಗೂ ಫೇಸ್ ಆಗಿದೆಯೋ ಅಥವಾ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಫೇಸ್ ಆಗಿದೆಯೋ ಅಂತ ಇದನ್ನ ಆ್ಯಕ್ಚುಲಿ ನೋಡಬೇಕು. ಸೊ ಆ್ಯಂಡ್ ಇನ್ನೂ ಕೂಡ ನಿಮಗೆ ಲಾಸ್ಟ್ ಇಯರ್ ಅಮೌಂಟ್ ಬಂದುಬಿಟ್ಟು ಪುಷ್ ಟು DBTನೇ ಆಗಿಲ್ಲ. ಸೊ ಇದು ಏನು ರೀಸನ್ ಅಂತ ಕೂಡ ನಮಗೆ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಇದರ ಬಗ್ಗೆ ರೀಸನನ್ನು ಡಿಪಾರ್ಟ್ಮೆಂಟ್ ಅವರೇ ಕೊಡಬೇಕು. ಸೊ ಅವರು ಕೂಡ ಏನೂ ಹೇಳ್ತಾ ಇಲ್ಲ. ಸೊ ಆದಷ್ಟು ಬೇಗ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ನೋಡೋಣ, ಆದಷ್ಟು ಬೇಗ ಆಗುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಆ್ಯಂಡ್ 4th ಲೆವೆಲಲ್ಲಿ ಬಂದುಬಿಟ್ಟು ಇದು ವೇಟೆಡ್ ಅಂತ ತೋರಿಸ್ತಾ ಇದೆ. ಸೊ ಇದಾದ ನಂತರ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಂದರೆ SSP ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬಂದು ಜಮಾ ಆಗುತ್ತೆ ಮತ್ತು ಹೇಗೆ. ಸೊ ಹೌದು, ನೀವು ಆದಷ್ಟು ಫೆಬ್ರವರಿ ಎಂಡ್ವರೆಗೆ ವೆಯ್ಟ್ ಮಾಡಿ. ಫೆಬ್ರವರಿ ಎಂಡ್ವರೆಗೆ ನಾನು ಒಂದು ಸ್ಕಾಲರ್ಶಿಪ್ ವೀಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತೀನಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆಧಾರ್ ಬಯೋಮೆಟ್ರಿಕ್ KYC ಬಗ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಆ ರೀತಿ ಏನಾಗ್ತಾಯಿದೆ ಅಂದರೆ ನಿಮ್ಮ ಪೇಮೆಂಟ್ ಫೇಲ್ ಡ್ಯೂ ಟು ಆಧಾರ್ KYC ಅಪ್ಡೇಷನ್ ಅಂತ ಇದೆ. ಕೆಲವೊಂದಿಷ್ಟು ಜನಕ್ಕೆ ಆರ್ಡರ್ ಕಾಪಿ ಜನರೇಟ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಕೆಲವೊಂದಿಷ್ಟು ಜನಕ್ಕೆ ಲೆಸ್ ದೆನ್ ಟು 60% ಇದೆ ಅಂತ ಹೇಳ್ತಾ ಇದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಡೀಟೇಲ್ಸ್ ಮ್ಯಾನೇಜ್ಮೆಂಟ್ ಕೋಟ ಅಂತ ಇದೆ, ಈ ರೀತಿ ಕೂಡ ಹೇಳ್ತಾ ಇದೆ. ಸೊ ಇದು ಸುಮಾರಷ್ಟು ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಒಂದೇ ಸೊಲ್ಯೂಷನ್, ನಿಮ್ಮ ಹತ್ತಿರದ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಒಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸಿ. ನೀವು ಎಲ್ಲಿವರೆಗೂ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸೋದಿಲ್ಲೋ ಅಲ್ಲಿವರೆಗೆ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಪೆಂಡಿಂಗಲ್ಲೇ ಇರುತ್ತೆ. ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗೋದಿಲ್ಲ. ಸೊ ನೀವೇನಾದರೂ ಇನ್ನೂ SSP ಬಗ್ಗೆ ಅಂದರೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೇಕಂದ್ರೆ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲೊಂದು ತೋರಿಸ್ತೀನಿ ನೋಡಿ, SSP ಸ್ಕಾಲರ್ಶಿಪ್. ಸೊ ಹೋಮ್ ಪೇಜಲ್ಲಿ ಇವಾಗ ಏನಾಗಿದೆ ಅಂದರೆ ನಿಮಗೆ ಲಾಸ್ಟ್ ಡೇಟ್ ಅಂತೂ ಆ್ಯಸ್ ಐ ಟೋಲ್ಡ್ ನಿಮಗೆ ಲಾಸ್ಟ್ ಡೇಟ್ ಅಪ್ಡೇಟ್ ಕೂಡ ಹೇಳಿದ್ದೀನಿ. ನಿಮಗೆ ಲಾಸ್ಟ್ ಡೇಟ್ ಅಪ್ಡೇಟ್ ಬಂದುಬಿಟ್ಟು ಇದೇ ಫೆಬ್ರವರಿ 15ಕ್ಕೆ ಎಂಡ್ ಆಗಿದೆ ಅಂತ. ಸೊ OBCಯಲ್ಲಿ ಇನ್ನೂ ಕೆಲವೊಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಅಪ್ಡೇಟ್ ಬಂದಿದೆ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಆನ್ಲೈನ್ ಅಪ್ಲಿಕೇಶನ್ ಯೂನಿಟೆಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಸೊ ಅದರ ಲಾಸ್ಟ್ ಡೇಟ್ ನೋಡಿ ಇಲ್ಲಿ ಆ್ಯಸ್ ಅಫಿಷಿಯಲ್ ಆಗೇ ಇಲ್ಲಿ ಮುಗಿದಿದೆ. ಬಟ್ ಫೀ ರಿಸಂಬರ್ಸ್ಮೆಂಟ್ ಆ್ಯಂಡ್ ವಿದ್ಯಾಸಿರಿಗೆ ಎರಡಕ್ಕೂ ಕೂಡ ಲಾಸ್ಟ್ ಡೇಟ್ ಮುಗಿದಿದೆ. ಅಂದರೆ ವಿದ್ಯಾಸಿರಿಗೂ ಲಾಸ್ಟ್ ಡೇಟ್ ಮುಗಿದಿದೆ ಮತ್ತು ಇವನ್ ನಿಮ್ಮ ಒಂದು ಫೀ ರಿಸಂಬರ್ಸ್ಮೆಂಟ್ ಇದೆ ಅಲ್ವಾ, ಅದಕ್ಕೂ ಕೂಡ ನಿಮ್ಮ ಒಂದು ಲಾಸ್ಟ್ ಡೇಟ್ ಮುಗಿದಿದೆ. ಸೊ ಅದಾದ ನಂತರ ಮತ್ತೆ ಯಾವುದೇ ಡೇಟು ಕೂಡ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇಲ್ಲಿ ನನಗೆ ಕಾಣ್ತಾ ಇಲ್ಲ. ಸೊ ಇದನ್ನು ಹೊರತುಪಡಿಸಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸುಮಾರಷ್ಟು ಸ್ಕಾಲರ್ಶಿಪ್ಗಳ ಬಗ್ಗೆ ವೀಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಹೋಗಿ ಆ ಒಂದು ವೀಡಿಯೋಗಳನ್ನು ನೋಡಿ, ಬಿಕಾಸ್ ನಿಮಗೆ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇನ್ನು ಎಲಿಜಿಬಲ್ ಇದ್ದವರು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಸೊ ಎಲಿಜಿಬಲ್ ಇಲ್ಲ ಅಂದರೆ ಬೇರೆ ಒಂದು ಸ್ಕಾಲರ್ಶಿಪ್ ಇದೆ, ಪ್ರತಿಯೊಬ್ಬರಿಗೂ ಕೂಡ ವೆರೈಟಿಯಾಗಿ ಎಲಿಜಿಬಲ್ ಆಗುವಂಥ ಸ್ಕಾಲರ್ಶಿಪ್ಗಳ ವೀಡಿಯೋನ ನಾನು ಈ ಒಂದು ಚಾನಲಲ್ಲಿ ಮಾಡಿದ್ದೀನಿ. ಸೊ ಯಾರಿಗೆ ಯಾವ ಸ್ಕಾಲರ್ಶಿಪ್ ಹೇಗೆ ಎಲಿಜಿಬಲ್ ಆಗ್ತೀರಾ ಏನು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಸ್ಕಾಲರ್ಶಿಪ್ ವೀಡಿಯೋನ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.